बिहार विधानसभा चुनाव परिणाम जारी होते चिकबल्लापुर शहर में भाजपा जेडीएस कार्यकर्ताओं के बीच उत्साह का माहौल दिखाई दिया। बिहार में एनडीए गठबंधन की प्रचंड जीत के उपलक्ष्य में आज शहर के शिडिलघट्टा सर्कल में भाजपा जिला अध्यक्ष सिकल रामचंद्र गौड़ा के नेतृत्व में भाजपा एवं जेडीएस कार्यकर्ताओं ने मिठाई बांटकर पटाखे फोड़कर खुशी व्यक्त की। इस मौके पर भाजपा जिला अध्यक्ष सिकल रामचंद्र गौड़ा और जिला प्रधान सचिव कोंडेनल्ली मुरली ने कहा कि राहुल गांधी के वोट चोर बयान का बिहार के मतदाताओं ने स्पष्ट जवाब दे दिया है। एनडीए उम्मीदवारों को भारी संख्या में विजय बनाकर उन्होंने प्रधानमंत्री नरेंद्र मोदी के हाथ और मजबूत किए। राहुल गांधी बार बार वोट चोर कहकर शोर मचाते रहे, लेकिन वास्तव में वही एनडीए के स्टार कैंपेनर बन गए और इस बड़ी जीत का कारण भी नेताओं ने कहा कि प्रधानमंत्री नरेंद्र मोदी के दूरदर्शी नेतृत्व, विकसित भारत के सपने और विकास केंद्रित शासन को बिहार की जनता ने स्वीकार किया है। कांग्रेस नेता राहुल गांधी द्वारा लगाए गए वोट चोर जैसे आरोप और भाजपा के खिलाफ फैलाए गए दुष्प्रचार का भी जनता ने परिणामों के जरिए जवाब दे दिया। चिकबल्लापुर से संवाददाता सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलिए। ಬಿಜೆಪಿಗೆ ಸ್ಟಾರ್ ಕ್ಯಾಂಪೇನ್ ಆಗಿರುವ ಮಹಾನ್ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷಕ್ಕೆ ಇವತ್ತು 3 ಡಿಜಿಟ್ 800ಕ್ಕಿಂತ ಅತಿ ಹೆಚ್ಚು ಎನ್ಡಿಎ ಸೀಟನ್ನ ಇವತ್ತು ಬಹುಮಾನವಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ। ಈ ರಾಹುಲ್ ಗಾಂಧಿ ಅವರು ಪಾಪ ವೋಟ್ ಚೋರಿ ಅಂತ ಪಾಪ ಸುಮಾರು 6 ತಿಂಗಳಿಂದ ಬಬ್ಬೆ ಹೊಡ್ಕೊತಾ ಇದ್ದಾರೆ। ಇಡೀ ದೇಶದಲ್ಲಿ ಜನಕ್ಕೆ ಯಾರು ಚೋರು, ಎಷ್ಟು ವರ್ಷನ 40-50 ವರ್ಷದ ಕಾಂಗ್ರೆಸ್ ಎಲ್ಲ ಏನೆಲ್ಲ ಮಾಡ್ಕೊಂಡ್ ಬಂದಿದೆ, ಅವರೆಲ್ಲ ಏನು ಚೋರಿ ಮಾಡಿರ್ತಕ್ಕಂಥದ್ದನ್ನ SIR ಮಾಡಿ ವೋಟರ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಳ್ಳು ವೋಟರ್ಗಳನ್ನ ತರಿಸ್ತಕ್ಕಂಥ ಅನುಕೂಲ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಧನ್ಯವಾದಗಳನ್ನು ಹೇಳ್ತೀನಿ। ಯಾಕಂದ್ರೆ ಸುಮಾರು 64-65% ಮತ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಚುನಾವಣೆ ಇದಾಗಿದೆ। ಇದೆಲ್ಲ ಪೂರ್ತಿ ಇದು ಆಶೀರ್ವಾದ ಮಾಡಿರ್ತಕ್ಕಂಥ ಜನ ಇವತ್ತು ಕಳ್ಳು ಓಟುಗಳು ಯಾರು ಹಾಕ್ಬೇಕಾಗಿತ್ತು ಅವರೆಲ್ಲ ಮತಪಟ್ಟಿಯಿಂದ ಏನು ಹೆಸರಿಂದ ತೆಗೆದಿರ್ತಕ್ಕಂಥದ್ದು ಇವತ್ತು ವರದಾನ ಆಗಿದೆ। ಏನು ತಾನೇ ಗುಂಡಿ ತೋಡಿ ಗುಂಡಿಗೆ ರಾಹುಲ್ ಗಾಂಧಿ ಅವರು ಇವತ್ತು ಬಿದ್ದಿದ್ದಾರೆ। ರಾಹುಲ್ ಗಾಂಧಿ ಅವರಿಗೆ 4 ಸೀಟು 5 ಸೀಟಿಗೆ ಸೀಮಿತವಾಗಿ ಸಂತೋಷ ಪಟ್ಕೊಂಡು ದೇಶ ಬಿಟ್ಟು ಹೊರಗಡೆ ಇದ್ದಾರೆ। ದೇಶದಲ್ಲಿ ಇವತ್ತು ಬಿಜೆಪಿ ಅಂತ ಹೇಳಿದ್ರೆ ಬಿಜೆಪಿಯ ನಾಯಕತ್ವದಿಂದ ತೋರಿಸಿಕೊಟ್ಟಿರ್ತಕ್ಕಂಥ ಬಿಹಾರದಲ್ಲಿರ್ತಕ್ಕಂಥ ಜನತೆಗೆ ಇವತ್ತು ಧನ್ಯವಾದಗಳು ತಿಳಿಸ್ತೀವಿ। ಮುಂದಿನ ದಿನಗಳಲ್ಲಿ ಇಡೀ ಭಾರತ ರಾಮರಾಜ್ಯ ಆಗಿರ್ತಕ್ಕಂಥದ್ದು ಇದು ಮುನ್ಸೂಚನೆ ಆಗಿದೆ। ಇದು ಕರ್ನಾಟಕದ ರಾಜಕಾರಣ ಮುನ್ಸೂಚನೆ ಕೂಡ ಹೌದು ಆಗಿದೆ। ಎನ್ಡಿಎ ಒಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮತದಾನ ಕೂಡ ಇದೇ ರೀತಿ ಆಗುತ್ತೆ। ಇದಕ್ಕಿಂತ ಹೆಚ್ಚಾಗಿ ಇವತ್ತು ಎನ್ಡಿಎಗೆ ಮತ ಕೊಡ್ತಾರೆ, ಕಾಂಗ್ರೆಸ್ ಮಕಡ ಮಾಡ್ಕೊಳ್ತಕ್ಕಂಥದ್ದು ಮುನ್ಸೂಚನೆ ಆಗಿದೆ। ಧನ್ಯವಾದಗಳನ್ನ ರಾಹುಲ್ ಗಾಂಧಿಗನ್ನ ಹೇಳ್ತೀವಿ। ಸುಮಾರು ಜನ ಹಿರಿಯರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಯಾವ ಮಟ್ಟಕ್ಕೆ ಹೆಂಗಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಆಗೋಗಿ ಇವತ್ತು ಸ್ಟಾರ್ ಕ್ಯಾಂಪೇನ್ ಆಗಿ ಬಿಜೆಪಿ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮಠ ಮಲಸೋದಕ್ಕೆ ಏನೆಲ್ಲ ದಾರಿ ಮಾಡಿದ್ದಾರೆ। ಇವತ್ತು ಕಾಂಗ್ರೆಸ್ ಏನು ಮಲಗಿದೆ, ದೇಶದಲ್ಲಿ ಏನು ಮೋದಿಜಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ತೆಗಿಬೇಕು ಅಂತ ಏನು ಹೇಳ್ತಾ ಇದ್ರೆ ನಾವು ತೆಗಿಯಂಗಿಲ್ಲ, ಜನರ ಕೈಯಲ್ಲಿ ಅವರೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಒಂದು ಕಾಂಗ್ರೆಸ್ ತೆಗೆದಕ್ಕೆ ಮಾಡಿದ್ದಾರೆ। ಇಲ್ಲಾಂದ್ರೆ ಧನ್ಯವಾದಗಳನ್ನ ನಾವೆಲ್ಲ ಬಿಜೆಪಿಯಿಂದ ಎನ್ಡಿಎದಿಂದ ರಾಹುಲ್ ಗಾಂಧಿಗೆ ಹೇಳ್ತಾ ಇದ್ದೀವಿ। ಕರ್ನಾಟಕದಲ್ಲಿ ಏನು ಈ ದಿನ ಇಡೀ ದೇಶವೇ ಸಂಭ್ರಮ ಪಡುವಂತೆ ಏನು ಇವತ್ತು ಘೋಷಣೆ ಆಗಿರ್ತಕ್ಕಂಥ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ನಡೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ಡಿಎ ಒಕ್ಕೂಟ ಒಂದು ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ। ಇದಕ್ಕೆ ಮೊದಲಿಗೆ ನಾವು ಬಿಹಾರದ ಮತದಾರರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದೇಶಕ್ಕೆ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿ ನಾಯಕತ್ವ, ವಿಕಸಿತ ಭಾರತದ ಕಲ್ಪನೆ, ಅವರ ಒಂದು ಅಭಿವೃದ್ಧಿ ದೃಷ್ಟಿಕೋನ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಬಿಹಾರದ ಜನತೆ ಕ್ಲೀನ್ ಸ್ವೀಪ್ ಅನ್ನ ಅಂದ್ರೆ 200ಕ್ಕೂ ಹೆಚ್ಚು
ಒಂದು ವಿಧಾನಸಭಾ ಕ್ಷೇತ್ರಗಳನ್ನ ಉಡುಗೊರೆಯಾಗಿ ಇವತ್ತು NDA ಒಕ್ಕೂಟಕ್ಕೆ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ಏನು ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಒಂದು ಮತಚೋರಿ ಇರ್ಬೋದು, ಇವತ್ತು ಅವರು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಒಂದು ಮತಾಂಧತೆ ಇರ್ಬೋದು, ಒಂದು ಧರ್ಮ ರಾಜಕಾರಣ ಇರ್ಬೋದು, ಇವೆಲ್ಲವನ್ನ ಒಂದು ಬಿಂಬಿಸುತ್ತಾ ಒಂದು ಬಿಜೆಪಿ ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ಬಿಹಾರದ ಜನತೆ ಒಳ್ಳೆ ತೀರ್ಪನ್ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ಜನತಾದಳ, ಜಾತ್ಯತೀತ ಮತ್ತು ಭಾರತೀಯ ಜನತಾ ಪಕ್ಷದ NDA ಒಕ್ಕೂಟ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇವತ್ತು ಬಿಹಾರದ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಒಂದು ಮೈತ್ರಿ ಪಕ್ಷವಾಗಿ ಇವತ್ತು ಚುನಾವಣೆಗೆ ಹೋಗೋದಿದೆ. ನಮಗೆ ಒಂದು ವಿಶ್ವಾಸ ಇದೆ, 2028ರಲ್ಲಿ ಏನು ಇವತ್ತು ಬಿಹಾರದ ಚುನಾವಣೆ ಫಲಿತಾಂಶ ಏನಿದೆ ಅದೇ ಫಲಿತಾಂಶ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಸಹ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ. ಹಾಗೆ ಈ ರಾಜ್ಯದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರಣ್ಣವರು ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆಯೂರ್ತಾ ಇದೆ. ಈ ಭಾಗದಲ್ಲೂ ಸಹ ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅವರು ನಮ್ಮ ಜೊತೆ ನಿಂತು ಇವತ್ತು ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ಅವರು ಸಹ ಅವಿರತ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ 2028ರಲ್ಲಿ ಅಭೂತಪೂರ್ವ ಗೆಲುವನ್ನು ಇವತ್ತು ನಾವು ಕರ್ನಾಟಕದಲ್ಲಿ ಸಹ ಕಾಣ್ತೀವಿ. ಇದರಲ್ಲಿ ಯಾವುದೇ ವಿಧವಾದ ಸಂಶಯ ಬೇಡ.